ಆತನ ಸ್ಮರಣೆ ಮುತ್ತಿನ ತಾರೆ. ಹೌದು ಗೆಳೆಯರೇ, ಜನ್ಮಾಷ್ಟಮಿಯ ದಿನ ಬಂದೊಡನೆ ಮನೆಯಲ್ಲಿ ಹಬ್ಬದ ಖುಷಿ, ದೇವರ ಸ್ಮರಣೆ, ಮಕ್ಕಳ ಆಟವೇ ಕಣ್ಣು ಮನಸ್ಸಿಗೆ ಹಬ್ಬ. ಮೊದಲಿಗೆ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ನೋಡ್ಕೊಂಡು ಬರೋಣ. ಕೃಷ್ಣನ ಜನ್ಮಾಷ್ಟಮಿಯ ದಿನ ದ್ವಾಪರ ಯುಗದ ತ್ರೇತಾ ಅವತಾರ ಶ್ರೀಕೃಷ್ಣ ಜನಿಸಿದ ದಿನ. ಅವನು ಧರ್ಮಸ್ಥಾಪನೆಗಾಗಿ, ಅಧರ್ಮ ನಾಶಕ್ಕಾಗಿ, ಭಕ್ತರ ರಕ್ಷಣೆಗಾಗಿ ಬಂದ. ಈ ಹಬ್ಬ ನಮಗೆ ಸತ್ಯ, ಧರ್ಮ, ಪ್ರೀತಿ, ಅಹಿಂಸೆ ಮತ್ತು ಕರ್ತವ್ಯದ ಮಾರ್ಗವನ್ನು ನೆನಪಿಸುತ್ತದೆ. ಈಗ ನೋಡೋಣ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕೆ ಆಚರಿಸುತ್ತಾರೆ ಎಂದು. ಕೃಷ್ಣನ ಜನ್ಮದ ಕ್ಷಣ ಜಗತ್ತಿನ ದುಷ್ಟ ಶಕ್ತಿಗಳ ವಿರುದ್ಧ ಜಯದ ಕ್ಷಣ. ದ್ವಾರಕೇಶನ ಜನ್ಮದಿಂದ ಎಲ್ಲ ಕಷ್ಟಗಳು ತೊಲಗುತ್ತವೆ ಎನ್ನುವ ನಂಬಿಕೆ. ಈಗ ನೋಡೋಣ ಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸುತ್ತಾರೆ ಎಂದು. ಈ ಹಬ್ಬದ ಮುನ್ನ ದಿನವೇ ಮನೆ ತೊಳೆದು ಹೂವಿನ ತೋರಣ ಕಟ್ಟುತ್ತಾರೆ. ಮುಂಜಾನೆಯಿಂದಲೇ ಮನೆಯಲ್ಲಿ ಜನ್ಮಾಷ್ಟಮಿಯ ಸಿದ್ಧತೆಗಳು, ಅಂದರೆ ತಲೆ ತೊಳೆದುಕೊಳ್ಳುವುದು, ಶುದ್ಧ ಬಟ್ಟೆಗಳನ್ನು ತೊಟ್ಟು ಹಣ್ಣು, ಹಾಲು, ಬೆಲ್ಲ, ತುಪ್ಪ, ಸಕ್ಕರೆ ಇತ್ಯಾದಿ ಬಾಳೆ ಎಲೆ ಮೇಲೆ ಇಟ್ಟು ಕೃಷ್ಣನಿಗೆ ಅಭಿಷೇಕ ಮಾಡಿ ಸೊಗಸಾದ ಸಿರಿವಂತಿಕೆಯ ಜನ್ಮಾಷ್ಟಮಿಯ ಪೂಜೆಯನ್ನು ಮಾಡುತ್ತಾರೆ. ಇನ್ನು ತಿಳಿದುಕೊಳ್ಳೋಣ ಮನೆಯನ್ನು ಯಾವ ರೀತಿಯಾಗಿ ಹಬ್ಬದಲ್ಲಿ ವಿಭಿನ್ನವಾಗಿ ತಯಾರು ಮಾಡಬಹುದು ಎಂದು. ಮನೆಯನ್ನು ದೀಪಗಳಿಂದ ಮತ್ತು ಹೂವಿನಿಂದ ಅಲಂಕರಿಸಿ ಗೋವಿನ ಚಿತ್ರ, ಮೊಸರು ಕೊಡಿಕೆ ಹಾಕಿ ಗೋಕುಲದ ದೃಶ್ಯಗಳನ್ನು ಅಂಕಣ ಮಾಡಬಹುದು. ಹಬ್ಬದ ಪೈಲ್ವಾನ್ ಕೃಷ್ಣನ ರಾಧೇಯ ಕೃಷ್ಣಾಲಂಕಾರಗಳಿಂದ ಪೋಷಕರ ಸಂಭ್ರಮದಿಂದ ಮನೆಗೆ ಹಬ್ಬದ ಮೆರುಗು ನೀಡಬಹುದು. ಕೃಷ್ಣ ಜನ್ಮಾಷ್ಟಮಿಯ ದಿನ ಮಕ್ಕಳಿಗಾಗಿ ಫನ್ ಆಕ್ಟಿವಿಟಿಗಳು, ಮಕ್ಕಳಿಗಾಗಿ ಸ್ಪರ್ಧೆ ಏರ್ಪಡಿಸಬಹುದು. ಇದು ನಂದಗೋಪನಾಗಲು ಕೃಷ್ಣನಾಗಿ ಅವರ ಕಥೆಗಳನ್ನು ನಟನೆ ಮಾಡಬಹುದು. ಎರಡನೆಯದಾಗಿ ಫೋಟೋಶೂಟ್ಗಳು. ಕೃಷ್ಣ ಅಥವಾ ರಾಧೆಯ ವೇಷದಲ್ಲಿ ಮಕ್ಕಳಿಗೆ ಒಳ್ಳೆಯ ಫೋಟೋಶೂಟ್ ಮಾಡುವುದು. ನಂದಗೋಪನಂತೆ ಉಡುಪು, ರಾಧೆಯ ಅಲಂಕಾರ ಇವೆಲ್ಲವೂ ಮನಕ್ಕೆ ಮುದ ನೀಡುತ್ತದೆ. ತದನಂತರದ ಆಕ್ಟಿವಿಟಿ ಮೊಸರು ಕುಡಿಕೆ ಸ್ಪರ್ಧೆ. ಹೊರಾಂಗಣದಲ್ಲಿ ಮಾತ್ರವಲ್ಲ, ಮನೆಯಲ್ಲೂ ಈ ಸ್ಪರ್ಧೆಯನ್ನು ಮಾಡಿ ಖುಷಿ ಪಡಬಹುದು. ಮಕ್ಕಳಿಗೂ ಸಂತೋಷ ಸಿಗುತ್ತದೆ, ಪೋಷಕರು ಇದನ್ನು ನೋಡಿ ಆನಂದಿಸಬಹುದು. ತದನಂತರದಲ್ಲಿ ಬಣ್ಣದ ಚಿತ್ರಕಲೆ. ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಬಹುದು. ಕೃಷ್ಣನ ಚಿತ್ರಗಳನ್ನು ಚಿತ್ರಿಸಲು ಹಸುವಿನ ಗುಂಪು, ಮೊಸರು ಕುಡಿಕೆಯ ದೃಶ್ಯಗಳನ್ನು ರೀಕ್ರಿಯೇಟ್ ಮಾಡಬಹುದು. ಕತೆ ಹೇಳಿಸುವುದು ಅಥವಾ ಹೇಳುವುದು. ಮಕ್ಕಳಿಗಾಗಿ ಪೋಷಕರು ಕಥೆಯನ್ನು ಹೇಳಬಹುದು ಅಥವಾ ಮಕ್ಕಳಿಂದ ಪುಟ್ಟ ಪುಟ್ಟ ಕಥೆಗಳನ್ನು ಹೇಳಿಸಬಹುದು. ಆಕ್ಟ್ ಮಾಡುವ ಮೂಲಕ ಕತೆಗೆ ದೃಶ್ಯ ರೂಪವನ್ನು ಕೂಡ ನೀಡಬಹುದು. ಕುಣಿತ ಸ್ಪರ್ಧೆ. ಮಕ್ಕಳಿಗೆ ರಾಸಲೀಲಾ ಕುಣಿತ ಅಥವಾ ಕೃಷ್ಣ ಕತೆ ಕುಣಿತ ಸ್ಪರ್ಧೆಯನ್ನು ಏರ್ಪಡಿಸಬಹುದು. ಇದನ್ನು ಮನೆಯಲ್ಲೂ ಏರ್ಪಡಿಸಬಹುದು. ಪುಟ್ಟ ಪುಟ್ಟ ಪಾದಗಳಿಂದ ಮನೆಯಲ್ಲಿ ಕುಣಿಯುವ ಕುಣಿತ ಹಬ್ಬಕ್ಕೆ ಒಂದು ಹೊಸ ಮೆರುಗು ನೀಡುತ್ತದೆ. ಬಾಲಕೃಷ್ಣನ ತೊಟ್ಟಿಲ ಸೇವೆ. ಮಕ್ಕಳಿಗಾಗಿ ತೊಟ್ಟಿಲನ್ನು ತಯಾರಿಸಿ ಅದರಲ್ಲಿ ಮಕ್ಕಳನ್ನು ಇರಿಸಿ ಸಂತೋಷ ಪಡಬಹುದು. ಮುದ್ದು ಕೃಷ್ಣನ ಅಂದವನ್ನು ಕಣ್ತುಂಬಿಕೊಳ್ಳಬಹುದು. ಮಕ್ಕಳಿಂದ ಅಲಂಕಾರ. ಮಕ್ಕಳನ್ನು ದೇವರಿಗೆ ಅಲಂಕಾರ ಮಾಡುವಂತೆ ಪ್ರೇರೇಪಿಸಬಹುದು. ಹೂಗಳ ಅಲಂಕಾರ, ದೀಪದ ಅಲಂಕಾರ ಮುಂತಾದ ಅಲಂಕಾರಗಳನ್ನು ಮಾಡಿಸಬಹುದು. ಇದು ಕಣ್ಣಿಗೆ ತಂಪು, ಹಬ್ಬಕ್ಕೆ ಹುರುಪು ಕೊಡುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷವಾದ ವಿಡಿಯೋದಲ್ಲಿ ಮುದ್ದು ಮುದ್ದು ವಿಭಿನ್ನವಾದ ತುಂಟ ಮಕ್ಕಳ ಚಿತ್ರಣವಿದೆ. ಆದರೆ ಮಾಹಿತಿಯೆಲ್ಲವೂ ಪೋಷಕರಿಗೆ ಸಹಾಯವಾಗುತ್ತದೆ.